ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲಿಗೆ ಏನು ಹೇಳಿದಪ್ಪ ಅಂತಂತಂದರೆ, ಈ ವಿಡಿಯೋ ನಿಮಗೆ ಜೆನ್ಯೂನ್ ಅನಿಸಿತ್ತು ಅಂತಂತಂದರೆ ವಿಡಿಯೋ ಕಂಟಿನ್ಯೂ ಮಾಡಿ. ಓಕೆ, ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ, ನೀವು ವ್ಯೂಸ್ಗೋಸ್ಕರ ಮಾಡ್ತಾಯಿದ್ದಾರೆ, ಸುಮ್ಮನೆ ವಿಡಿಯೋ ನೋಡಬೇಡಿ ಅಂತೇಳಿ ಕೆಲವೊಂದು ಕಡೆ ನಾನು ನೋಡಿದೆ. ಓಕೆ, ಅಂಥವ್ರು ದಯಮಾಡಿ ಯಾರು ಸಹ ವಿಡಿಯೋವನ್ನು ನೋಡಬೇಡಿ. ಯಾರು ನಮ್ಮ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಮತ್ತು ಜನ ಅನಿಸುತ್ತೆ ಅವರು ಮಾತ್ರ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಈಗ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಹೇಳಬೇಕಾಗಿತ್ತು ಸ್ನೇಹಿತರೆ. ಏನಪ್ಪ ಅಂತಂದರೆ, ಎರಡು ದಿನದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೊದಲಿಂದ ನಾನು 1:1 ಇದ್ದವ್ರಿಗೆ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದೆ. ಕೆಲವು ಅಭ್ಯರ್ಥಿಗಳು ಏನಂದರು ಅಂತಂತಂದರೆ 1:5 ಅವರಿಗೆ ಕಾಲ್ ಬಂದಿದೆ, 1:5 ಇದ್ದವ್ರಿಗೆ ಎಲ್ಲರಿಗೂ ಸಹ ಕರೆಕ್ಷನ್ ಇದ್ದವರೆಲ್ಲರಿಗೂ ಮಾಡ್ತಾಯಿದ್ದೀವಿ ಅಂತೇಳಿ. ಓಕೆ, ಅದು ಓಕೆ. 1:5 ಇದ್ದಂಥ ಎಲ್ಲರಿಗೂ ಸಹ ಕರೆಕ್ಷನ್ ಇದ್ದವ್ರಿಗೂ ಮಾಡ್ತಾ ಇರಬಹುದು. ಓಕೆ, ನಾನು ಒಂದು ಯೋಚನೆ ಬಂದುಬಿಟ್ಟು 1:1 ಇದ್ದವ್ರಿಗೆ ಅಷ್ಟೇ ಮಾಡ್ಬೋದು. ಯಾಕಂತಂದರೆ 1:5 ಇದ್ದವ್ರಿಗೆ ಮಾಡಿದ್ದು ಸಹ ವೇಸ್ಟ್ ಅಂತೇಳಿ ಆ ಒಂದು ಥಿಂಕ್ ಮೇಲೆ ನಾನು ನಿಮಗೆ ಹೇಳಿರುವಂಥದ್ದು. ಓಕೆ, ಬಟ್ ಇದು ಓವರಾಲ್ ಥಿಂಕ್ ಮಾಡೋದಾದರೆ 1:5 ಆದರೂ ಮಾಡಲಿ, 1:1 ಆದರೂ ಮಾಡಲಿ, ಯಾರ್ದು ಕರೆಕ್ಟ್ ಪರ್ಸೆಂಟೇಜ್ ಇದೆಯೋ, ಯಾರ್ದು ಹೈಯೆಸ್ಟ್ ಇದೆಯೋ, ಫೇರಾಗಿ ಎಲ್ಲರದ್ದು ಸೆಲೆಕ್ಷನ್ ನಡೆಯುತ್ತೆ. ಓಕೆ, ಇಲ್ಲಿ ನನ್ನ ಪ್ರಕಾರ ಅಂದ್ಕೊಂಡಿರೋವಂಥದ್ದು, ಯಾರು ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರು ನೇಮನ ತೊಗೊತಾ ಇದ್ದಾರೋ ಅವ್ರದ್ದು ಕರೆಕ್ಷನ್ನ ಮಾಡಿ. ಅಂದರೆ ಈಗ ಎಕ್ಸಾಂಪಲ್ 1:1 ಸೆಲೆಕ್ಟ್ ಆದರೆ ಅಂಥವ್ರನ್ನ ಆ ಒಂದು ಇದರಲ್ಲಿ ಎಕ್ಸಾಂಪಲ್ ಒಬ್ಬ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ಸೆಲೆಕ್ಟ್ ಆದನಂತಂದರೆ ಕನ್ನಡ ಅಭ್ಯರ್ಥಿಯಲ್ಲಿ ಎಲ್ಲ ಇದ್ದು ಸಿಗ್ನೇಚರು ಆ ರೀತಿಯಾಗಿ ಆಗದೇ ಇದ್ದಲ್ಲಿ, ಅಥವಾ ಏನಾದರೂ ಸ್ವಲ್ಪ ಬದಲಾವಣೆ ಇದ್ದಲ್ಲಿ, ಈ ಎಕ್ಸಾಂಪಲು ಇನ್ಕಮ್ ಕ್ಯಾಸ್ಟು ಡೇಟ್ ಮುಗಿದಿದ್ದಲ್ಲಿ, ಓಕೆ, ಅಂಥವ್ರನ್ನ ಅವ್ರಿಗೆ ಎಚ್ಚೆತ್ಕೊಳ್ಳೋದಕ್ಕೆ ಕಾಲ್ ಮಾಡ್ತಾ ಇರಬಹುದು ಅಷ್ಟೇ ಅಂತ ಒಂದು ಭಾವನೆ. ಅವರೆಲ್ಲರೂ ಕಾಲ್ ಬಂದವರೆಲ್ಲರೂ ಸಹ ಸೆಲೆಕ್ಟ್ ಆಗಿರಬಹುದು ಅಂತಲೂ ಸಹ ನನ್ನ ಒಂದು ಭಾವನೆ ಸ್ನೇಹಿತರೆ. ಓಕೆ, ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಕಾಲ್ ಬಂದವರೆಲ್ಲರೂ ಸಹ ಸೆಲೆಕ್ಟ್ ಆಗಿರ್ತಾರೆ. ನನ್ನ ಪ್ರಕಾರ ಕಾಲ್ ಬರದೇ ಇದ್ದವರು ಸೆಲೆಕ್ಟ್ ಆಗೋಲ್ಲ ಅಂತಂದರೆ ಅದು ಚಾನ್ಸೇ ಇಲ್ಲ. 100% ಸೆಲೆಕ್ಟ್ ಆಗ್ತಾರೆ. ಯಾಕಂದರೆ ಇರುವಂಥದ್ದೇ 906 ಹುದ್ದೆಗಳು, ನಾನ್ HK 29 HK ಹುದ್ದೆಗಳು. ಹಂಗಂದಾಗ ಕಾಲ್ ಎಲ್ಲರಿಗೂ ಮಾಡಲ್ಲ. ಹಬ್ಬ ಅಂದರೆ ಒಂದು 100 ಜನಕ್ಕಿಂತನೂ ಹೆಚ್ಚು ಬಂದಿಲ್ಲ ಅಂತ ಅಂದ್ಕೊತೀನಿ ಕಾಲ್. ಓಕೆ, ಇನ್ನು ಅದು ಬಂದರೆ ಇನ್ನು ನೆಕ್ಸ್ಟು ಕೆಲವೊಬ್ಬರು ಅದೇ ಹೇಳಿದ್ನಲ್ಲ ಅವಾಗೆ, ವ್ಯೂಸ್ಗೋಸ್ಕರ ವಿಡಿಯೋ ನೀವು ಬೆಸ್ಕಾಮ್ ತಮ್ಮೇಲೆ ಹಾಕಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಹಾಗಾಗಿ ಎಲ್ಲರೂ ನೋಡಬೇಡಿ ಹೋಗಿ ಅಂತೇಳಿ ಕೆಲವೊಬ್ಬರು ಹೇಳ್ತಾಯಿದ್ದಾರೆ ಕೆಲವೊಂದು ಗ್ರೂಪ್ಗಳಲ್ಲಿ. ನಮಗೆ ನಮ್ಮೊಂದು ಮೆಂಬರ್ಸ್, ನಮ್ಮ ಸಬ್ಸ್ಕ್ರೈಬರ್ಸು ಹೇಳಿದರು. ಓಕೆ, ಹಾಗೆ ನಾನು ಇನ್ನೇನು ಹೇಳಿದ್ದೀನಿ, KPTCL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಬಗ್ಗೆಯೂ, ಬರೀ ನೋಟಿಫಿಕೇಷನ್ನು ಕಟ್ ಆಫ್ ಬಗ್ಗೆ ರಿಸಲ್ಟ್ ಯಾವ ಬರುತ್ತೆ ಅಂತ ಹೇಳೋದಲ್ಲ, ಕಟ್ ಆಫ್ ಬಗ್ಗೆ ಹಿಡಿದು ಕೌನ್ಸ್ಲಿಂಗು, ಫಿಸಿಕಲ್ ಏನಿರುತ್ತೆ, ಮತ್ತು ಜಾಬ್ ಪ್ರೊಫೈಲ್ ಬಗ್ಗೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ, ಪ್ರತಿಯೊಂದರ ಬಗ್ಗೆಯೂ ಒಂದೇ ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ 1 ವರ್ಷದಿಂದ ಅದನ್ನು ವಿವರಣೆ ಮಾಡ್ತಾ ಇರುವಂಥದ್ದು. ಮತ್ತು ನಿಗಮಗಳಿಗೆ ಕಾಲ್ ಮಾಡಿ ನಿಮಗೆ ರೆಕಾರ್ಡನ್ನು ಸಹ ಹಾಕಿದ್ದೀನಿ ಹಿಂದೆ, ಈಗ ಆಗ್ತಾಯಿಲ್ಲ. ಓಕೆ, ನೆಕ್ಸ್ಟು ಅವೆಲ್ಲವನ್ನು ಸಹ ನಾನು ನನ್ನ ಕೆಲಸವನ್ನು ಬಿಟ್ಟು ನಿಮ್ಗೆ ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ. ಓಕೆ, ನೀವು ವ್ಯೂಸ್ ಬರುತ್ತೆ, ಅದು ಬರುತ್ತೆ, ಆ ಒಂದು ಇದರಲ್ಲಿ ನಾನು ವಿಡಿಯೋನ ಮಾಡ್ತಾಯಿಲ್ಲ ಸ್ನೇಹಿತರೆ. ಆ ರೀತಿಯಾಗಿ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ಖಂಡಿತವಾಗಿಯೂ ನೀವು ನನ್ನ ವಿಡಿಯೋನ ನೋಡಬೇಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಓಕೆ, ನೆಕ್ಸ್ಟು ಬೆಸ್ಕಾಮ್ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟನ್ನು ಸಹ ಈಗ ನಾನು ಹೇಳ್ತೀನಿ ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಡೇಟು ಯಾವಾಗಿರಬಹುದು ಅಂತ ನೋಡಿದರೆ, ನನ್ನ ಪ್ರಕಾರ ಫೆಬ್ರವರಿ 25 ನಂತರ ಬರುವಂಥ ಸಾಧ್ಯತೆ ಇದೆ. ಈಗ ಆಲ್ಮೋಸ್ಟ್ ಕಾಲ್ ಬರೋದಕ್ಕೆ ನಿಂತಿದೆ ಅಂತ ಭಾವಿಸ್ತೀನಿ. ನಾನು ಇವತ್ತು ಮಂಗಳವಾರ ಅಲ್ಲ, ನಾನು ಇವತ್ತು ಅಥವಾ ನಾಳೆ ಬೆಸ್ಕಾಮ್ಗೆ ಕಾಲ್ ಮಾಡ್ತೀನಿ. ಕಾಲ್ ಕನೆಕ್ಟ್ ಆದರೆ ಮಾತ್ರ ವೀಡಿಯೋ ಮಾಡ್ತೀನಿ. ಓಕೆ, ಯಾವಾಗ ಬರ್ಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ನ. ಈಗ ನನ್ನ ಅಪ್ಡೇಟ್ ಪ್ರಕಾರ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು
ಫೆಬ್ರವರಿ 25ರ ನಂತರ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಓಕೆ, ಫೆಬ್ರವರಿ 25ರ ನಂತರ 25, 26, 27, 28 ಏನೋ ನಿಮ್ಮ ಫಿಸಿಕಲ್ ಲೀಸ್ಟ್ ಬಿಟ್ಟಿದ್ದೀರಲ್ಲ ಕಳೆದ ಬಾರಿ, ಅದೇ ರೀತಿಯಾಗಿ ಈ ಬಾರಿಯೂ ಸಹ ಆಗ್ಬೋದು ಅಂಥೇಳಿ ಆಗುತ್ತೆ ಎಂಬುದನ್ನು ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿದ್ದು ಸ್ನೇಹಿತರೆ. ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.